ನಮಸ್ಕಾರ. ಹ್ಯಾಂಡ್ ಮಸಾಜ್ ಮಾಡುವ ವಿಧಾನದ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಲವುಗಳನ್ನು ತಿಳಿದಿದ್ದೀರಿ. ಟ್ರಾಲಿಯನ್ನು ಜೋಡಿಸುವುದು ಮತ್ತು ಹೆಡ್ ಮಸಾಜ್ಗೆ ಕ್ಲೈಂಟನ್ನು ತಯಾರಿಸುವುದು, ಸ್ಕಾಲ್ಪ್ ಮತ್ತು ಹೇರ್ ಕಂಡೀಷನನ್ನು ಗುರುತಿಸುವುದು, ಸ್ಕಾಲ್ಪ್ನ ಕುಶಲತೆಯನ್ನು ಅಭ್ಯಾಸ ಮಾಡುವುದು, ಹೆಡ್ ಮಸಾಜ್ ಸಮಯದಲ್ಲಿ ವಿವಿಧ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ಗಳನ್ನು ಬಳಸುವುದು, ಹೆಡ್ ಮಸಾಜ್ಗೆ ಅಗತ್ಯವಿರುವ ಟೂಲ್ಸ್, ಇಕ್ವಿಪ್ಮೆಂಟ್ ಮತ್ತು ಮಿಷಿನ್ಸ್ಗಳೆಂದರೆ ಗ್ಲಾಸ್ ಬೌಲ್, ಟೇಲ್ ಕಾಂಬ್, ಕಟಿಂಗ್ ಶೀಟ್, ಟವಲ್, ಸ್ಕ್ಯಾಲ್ಪ್ ಸ್ಟೀಮರ್, ಅಗತ್ಯಕ್ಕೆ ಅನುಗುಣವಾಗಿ ಕಾಟನ್, ಅಗತ್ಯಕ್ಕೆ ಅನುಗುಣವಾಗಿ ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್. ಹೆಡ್ ಮಸಾಜ್ ಎನ್ನುವುದು ಮ್ಯಾನ್ಯುಯಲ್ ಪ್ರೆಷರ್ ಮತ್ತು ಹೆಡ್, ಸ್ಕ್ಯಾಲ್ಪ್, ನೆಕ್ ಮತ್ತು ಶೋಲ್ಡರ್ಸ್ಗಳಿಗೆ ವಿವಿಧ ಮಸಾಜ್ ಮೂವ್ಮೆಂಟ್ಸ್ಗಳನ್ನು ಒಳಗೊಂಡಿರುವ ಥೆರಪೆಟಿಕ್ ಟೆಕ್ನಿಕ್ ಆಗಿದೆ. ಅದರಿಂದ ಎಫೆಕ್ಟಿವ್ ಹೆಡ್ ಮಸಾಜನ್ನು ಹೇಗೆ ಮಾಡಬೇಕೆಂದು ನೋಡೋಣ. ನೀವು ಮಸಾಜನ್ನು ಪ್ರಾರಂಭಿಸುವ ಮೊದಲು ಬಳಸಬೇಕಾದ ಎಲ್ಲ ಅಗತ್ಯ ಟೂಲ್ಸ್ ಮತ್ತು ಮೆಟೀರಿಯಲ್ಸ್ಗಳೊಂದಿಗೆ ಟ್ರಾಲಿಯನ್ನು ತಯಾರಿಸಿ. ಕ್ಲೀನ್ ಹ್ಯಾಂಡ್ಸ್ ಮತ್ತು ನೇಲ್ಸ್ಗಳ ಪರ್ಸನಲ್ ಹೈಜೀನ್ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿ. ಆರಾಮದಾಯಕತೆಯನ್ನು ಖಚಿತಪಡಿಸಿಕೊಳ್ಳಲು ಡಿಯೋಡ್ರೆಂಟನ್ನು ಬಳಸಿ. ಅಲ್ಲದೆ ಬ್ಯಾಡ್ ಬ್ರೀತನ್ನು ತಡೆಯಲು ಓರಲ್ ಹೈಜೀನನ್ನು ಪರಿಶೀಲಿಸಿ. ಬಳಿಕ ಮೊದಲು ಮತ್ತು ನಂತರ ಟೂಲ್ಸ್ ಮತ್ತು ಇಕ್ವಿಪ್ಮೆಂಟ್ಗಳನ್ನು ಸ್ಟೆರಿಲೈಸ್ಗೊಳಿಸಿ. ಈಗ ಹೆಡ್ ಮಸಾಜ್ ಮಾಡಲು ನೆನಪಿಡುವ ಕೆಲವು ಬೇಸಿಕ್ಸ್ ಟಿಪ್ಸ್ಗಳನ್ನು ನೋಡೋಣ. ಮೊದಲು ಕ್ಲೈಂಟನ್ನು ತಯಾರಿಸಿ. ಅವರು ಹೇರ್ ವಾಶ್ ಪಡೆಯುತ್ತಿದ್ದರೆ ಅವರನ್ನು ಚೇರಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ ಅಥವಾ ಸಲೂನ್ ಬೇಸ್ನಲ್ಲಿ ಇರಿಸಿ. ಮುಂದೆ ಕ್ಲೈಂಟ್ನ ಕೂದಲು ಮತ್ತು ಸ್ಕ್ಯಾಲ್ಪ್ನ ಸ್ಥಿತಿಯನ್ನು ಬರಿಗಣ್ಣಿನಿಂದ ಪರೀಕ್ಷಿಸಿ. ಈಗ ಕೂದಲನ್ನು 4 ಸೆಕ್ಷನ್ಗಳಾಗಿ ವಿಂಗಡಿಸಿ. ಸೆಕ್ಷನ್ಗಳನ್ನು ಮಾಡಲು ಟೇಲ್ ಕಾಂಬ್ ಬಳಸಿ ಕೂದಲನ್ನು 1 ಇಂಚ್ ಥಿಕ್ ಸೆಕ್ಷನ್ಸ್ ಮೂಲಕ ಕೂದಲಿನ ಒಂದು ಭಾಗಕ್ಕೆ ಕಾಟನ್ ವೂಲ್ ಒಂದಿಗೆ ವಾರ್ಮ್ ಆಯಿಲನ್ನು ಅನ್ವಯಿಸಿ. ಸುಮಾರು 2 ರಿಂದ 3 ನಿಮಿಷಗಳ ಕಾಲ ನ್ಯಾಪ್ದಿಂದ ಹೇರ್ ಲೈನ್ವರೆಗೂ ಎಫ್ಲರೇಜ್ ಮಸಾಜ್ ನೀಡಿ. ಬೆಳಕಿನ ಒತ್ತಡವನ್ನು ಅನ್ವಯಿಸಲು ಮತ್ತು ಸರ್ಕ್ಯುಲರ್ ಮೋಷನ್ಸ್ನಲ್ಲಿ ಚಲಿಸಲು ನಿಮ್ಮ ಫಿಂಗರ್ ಟಿಪ್ಸ್ ಮತ್ತು ಪಾಮ್ಸ್ಗಳನ್ನು ಬಳಸಿ. ಸುಮಾರು 3 ನಿಮಿಷಗಳ ಕಾಲ ಸ್ಕ್ಯಾಲ್ಪ್ ಮೇಲೆ ಸರ್ಕ್ಯುಲೇಟರಿ ಮೂವ್ಮೆಂಟನ್ನು ಅನುಸರಿಸಿದಂತೆ ಎಂದು ಪರಿಶೀಲಿಸಿ. ನಿಮ್ಮ ಬೆರಳುಗಳ ನಡುವೆ ಟ್ವಿಸ್ಟ್ ಆಗಿರುವ ಕೂದಲಿನ ಸಣ್ಣ ಬಂಚನ್ನು ತೆಗೆದುಕೊಂಡು ನಿಧಾನವಾಗಿ ಎಳೆಯಿರಿ. ಸ್ಕಾಲ್ಪನ್ನು ಮೃದುವಾದ ಕಪ್ಪಿಂಗ್ ಚಲನಗಳೊಂದಿಗೆ ಇದನ್ನು ಅನುಸರಿಸಿ. ಇನ್ನೊಂದು 2-3 ನಿಮಿಷಗಳ ಕಾಲ ಈ ಹಂತದಲ್ಲಿ ಸರ್ಕ್ಯುಲೇಟರಿ ಮಸಾಜನ್ನು ಪುನರ್ವರ್ತಿಸಿ. ಎಫ್ಲರೇಜ್ ಮಸಾಜ್ ಸ್ಟ್ರೋಕ್ಸ್ಗಳೊಂದಿಗೆ ಮಸಾಜನ್ನು ಮತ್ತೆ ಪೂರ್ತಿಗೊಳಿಸಿ. ತಲೆ ಮೇಲ್ಭಾಗದಲ್ಲಿ ಕೂದಲನ್ನು ಕಟ್ಟಿಕೊಳ್ಳಿ ಮತ್ತು ನೆಕ್, ಶೋಲ್ಡರ್ ಮತ್ತು ಬ್ಯಾಕ್ ಭಾಗವನ್ನು ಮಸಾಜ್ ಮಾಡಲು ಪ್ರಾರಂಭಿಸಿ. ಕ್ಲೈಂಟ್ನ ನೆಕ್ಗೆ ಮತ್ತು ಬ್ಯಾಕ್ ಭಾಗದಲ್ಲಿ ಮೃದುವಾದ ಹ್ಯಾಕಿಂಗ್ ಮಸಾಜ್ ಮತ್ತು ನೀಡಿಂಗ್ ಚಲನೆಯನ್ನು ಮಾಡಬಹುದು. ನಂತರ ಸ್ಕಾಲ್ಪನ್ನು 5 ರಿಂದ 10 ನಿಮಿಷಗಳ ಕಾಲ ಸ್ಟೀಮ್ ಮಾಡಿ. ಕುಳಿತುಕೊಳ್ಳುವ ಪೊಸಿಷನ್ದಲ್ಲಿ ಕ್ಲೈಂಟನ್ನು ಕಂಫರ್ಟನ್ನು ಖಚಿತಪಡಿಸಿಕೊಳ್ಳಿ. ಅವರ ಶೋಲ್ಡರ್ಗಳ ಮೇಲೆ ಲಘುವಾಗಿ ಕೈಗಳನ್ನು ಇರಿಸಿ. ನಂತರ ಶೋಲ್ಡರ್ಸ್ಗಳನ್ನು ಮಸಾಜ್ ಮಾಡಲು ಪ್ರಾರಂಭಿಸಿ. ಅಪ್ಪರ್ ಬ್ಯಾಕ್, ಶೋಲ್ಡರ್ಸ್, ಆರ್ಮ್ಸ್ ಮತ್ತು ನೆಕ್ ಮಸಾಜ್ನೊಂದಿಗೆ ಫ್ಯಾಟಿಗ್ ಮತ್ತು ಟೆನ್ಷನ್ಸನ್ನು ನೆರವೇರಿಸಲು ಪ್ರಾರಂಭಿಸಿ. ಟ್ರೆಪಿಸಮ್ ಮಸಲನ್ನು ನಿಧಾನವಾಗಿ ಸ್ಕ್ವೀಸ್ ಮಾಡಿ. ಕುತ್ತಿಗೆಯ ಹತ್ತಿರ ಪ್ರಾರಂಭಿಸಿ. ನಿಮ್ಮ ರೀತಿಯಲ್ಲಿ ಭುಜದ ಕಡೆ ಹೊರಕ್ಕೆ ಕೆಲಸ ಮಾಡಿ. ಇದನ್ನು 3 ಬಾರಿ ಪುನರ್ವರ್ತಿಸಿ. ಪ್ರತಿ ಪ್ರಾಸೆಸ್ನೊಂದಿಗೆ ಪ್ರೆಷರನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ. ಸ್ಪೈನ್ ಕಡೆಗೆ ಕೆಲಸ ಮಾಡಿ ಮತ್ತು ಥಂಬ್ಸ್ಗಳನ್ನು ವಿಸ್ತರಿಸಿ. ನೆಕ್ ಪಕ್ಕದಲ್ಲಿ
ನಿಮ್ಮ ಕೈಗಳನ್ನು ಹಿಂದಕ್ಕೆ ತನ್ನಿ ಮತ್ತು ಕಾಲರ್ ಲೈನ್ ಕೆಳಗೆ ಬ್ಯಾಕ್ಬೋನನ್ನು ಎರಡು ಬದಿಯಲ್ಲಿ ಥಂಬ್ಸ್ನಿಂದ ಸಣ್ಣ ವಲಯಗಳನ್ನು ಮಾಡಿ. ಫೋರ್ ಆರ್ಮ್ಸ್ಗಳನ್ನು ನೆಕ್ನ ಬದಿಗಳಲ್ಲಿ ಇರಿಸುವ ಮೂಲಕ ಶೋಲ್ಡರ್ಸ್ಗಳನ್ನು ಮೇಲ್ಭಾಗವನ್ನು ಮಸಾಜ್ ಮಾಡಿ ಮತ್ತು ಮಣಿಕಟ್ಟನ್ನು ತಿರುಗಿಸುವ ಮೂಲಕ ಶೋಲ್ಡರ್ ಕಡೆಗೆ ಸುತ್ತಿಕೊಳ್ಳಿ. ತಿರುಗಿದ ನಂತರ ನಿಮ್ಮ ಫೋರ್ ಆರ್ಮ್ಸ್ಗಳನ್ನು ಮೇಲಕ್ಕೆತ್ತಿ ಮತ್ತು ಕುತ್ತಿಗೆಯಿಂದ 1-2 ಇಂಚುಗಳಷ್ಟು ದೂರಕ್ಕೆ ಸರಿಸಿ ಮತ್ತು ಪುನರ್ವರ್ತಿಸಿ. ನಿಮ್ಮ ಭುಜವನ್ನು ತಲುಪಿದಾಗ ಸೆಂಟರ್ಗೆ ಹಿಂತಿರುಗಿ ಮತ್ತು ಈ ಪ್ರಕ್ರಿಯೆಯನ್ನು 2 ಬಾರಿ ಪುನರ್ವರ್ತಿಸಿ. ಸ್ಕಲ್ ಬುಡದವರೆಗೆ ಕೆಲಸ ಮಾಡಿ. ಕತ್ತಿನ ಹಿಂಭಾಗವನ್ನು ಹೇರ್ ಲೈನ್ವರೆಗೂ ವರ್ತಿಸಿ. ಕೈಗಳನ್ನು ಕೆಳಗಡೆ ಮತ್ತು 2 ಬಾರಿ ಪುನರ್ವರ್ತಿಸಿ. ನೆಕ್ಕಿಗೆ ಮಸಾಜ್ ಮಾಡಿ. ನಿಮ್ಮ ಕ್ಲೈಂಟನ್ನು ಒಂದು ಬದಿಗೆ ಹೆಜ್ಜೆ ಹಾಕಿ ಮತ್ತು ಕ್ಲೈಂಟನ್ನು ನೆಕ್ಕಿನ ತಳದಲ್ಲಿ ಒಂದು ಕೈಯನ್ನು ಇರಿಸಿ ಮತ್ತು ಅವರ ತಲೆಯ ಮುಂದಕ್ಕೆ ಬೀಳದಂತೆ ನಿಮ್ಮ ಮುಂಭಾಗದ ಕೈಯನ್ನು ಅವರ ಫೋರ್ ಹೆಡ್ನ ಮೇಲೆ ನಿಧಾನವಾಗಿ ಇರಿಸಿ. ಹಿಂದಿನ ಕೈಯಿಂದ ನಿಮ್ಮ ಥಂಬ್ ತೆರೆಯರ ಮತ್ತು ನಿಮ್ಮ ಕೈಯನ್ನು ಕತ್ತಿನ ಹಿಂಭಾಗದಲ್ಲಿ ಮೇಲಕ್ಕೆತ್ತಿ. ನೆಕ್ ವರ್ಟಿಬ್ರೆಗಳ ಮೇಲೆ ನೇರವಾಗಿ ಒತ್ತಡ ಹೇರಬೇಡಿ. ಒಮ್ಮೆ ನೀವು ಹೊಸ ಹೇರ್ಲೈನ್ಗಳನ್ನು ತಲುಪಿದಾಗ ತಲೆ ಹಿಂಭಾಗದಲ್ಲಿ ಲಘು ಒತ್ತಡದೊಂದಿಗೆ ಸ್ವಲ್ಪ ಸಮಯದವರೆಗೆ ಅಲ್ಲಿಯೇ ಇರಿ. ನಿಮ್ಮ ಹಿಂದಿನ ಕೈಯನ್ನು ಕೆಳಕ್ಕೆ ಇಳಿಸಿ ಮತ್ತು ಕತ್ತಿನ ತಳದಿಂದ ಪುನರ್ವರ್ತಿಸಿ. ಸಾಕಷ್ಟು ಉದ್ವಿಗ್ನತೆ ಇರುವಂತೆ ತೋರುತ್ತಿದ್ದರೂ ನೀವು ಮೂಲಕವಾದ ಸ್ಟ್ರೋಕ್ ಸ್ವಲ್ಪ ವರ್ತನೆಯಿಂದ ಕೂಡ ಸೇರಿಸಬಹುದು. ಇದನ್ನು ಸುಮಾರು 5 ಬಾರಿ ಪುನರ್ವರ್ತಿಸಿ. ನಿಮ್ಮ ಹಿಂದಿನ ಕೈ ಕೊನೆಯ ಬಾರಿಗೆ ಹೇರ್ ಲೈನ್ನ ತಲುಪಿದಾಗ ಅದು ಅಲ್ಲಿಯೇ ಉಳಿಯಲಿ. ಪ್ರಯತ್ನ ಅಥವಾ ಸ್ಟ್ರೇನ್ ಇಲ್ಲದ ಕೈಯನ್ನು ಮುಂದಕ್ಕೆ ಒರಗಿಸಲು ನಿಧಾನವಾಗಿ ಅನುಮತಿಸಿ. ಕ್ಲೈಂಟ್ನ ಹೇರ್ ಲೈನ್ನಲ್ಲಿ ನಿಮ್ಮ ಕೈಯನ್ನು ಇರಿಸಿ. ಕೈಯನ್ನು ಹಿಂದಕ್ಕೆ ಸರಿಸಿ ನಿಧಾನವಾಗಿ ತಲೆಯ ಮೇಲೆ ವರ್ಟಿಕಲ್ ಆಗಿ ಮೇಲಕ್ಕೆತ್ತಿ ಮತ್ತು ತನ್ನದೇ ಆದ ಚಲನೆ ರೇಂಜ್ನಲ್ಲಿ ಮೋಷನ್ಗೆ ಅವಕಾಶ ಮಾಡಿಕೊಡಿ. 3 ಬಾರಿ ಮುಂದಕ್ಕೆ ಮತ್ತು ಹಿಂದಕ್ಕೆ ಪುನರ್ವರ್ತಿಸಿ. ನಂತರ ನಿಮ್ಮ ಕೈಗಳನ್ನು ತನ್ನಿ. ಬೆರಳುಗಳನ್ನು ಕೈ ಬದಿಗಳಾಗಿ ಹರಡಿ ಬೆರಳುಗಳ ಮೂಲಕ ತೋರಿಸುತ್ತೇವೆ. ಲಘು ಪ್ರೆಷರನ್ನು ಅನ್ವಯಿಸಿ ಮತ್ತು ಕೈಗಳ ಹೀಲನ್ನು ಸ್ಕ್ಯಾಲ್ಪ್ನ ಜೊತೆಗೆ ಬೆರಳುಗಳೊಂದಿಗೆ ಕಾಂಟ್ಯಾಕ್ಟ್ದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ. ನಂತರ ನೀವು ಇನ್ನೊಂದು ಕೈ ಹೀಲನ್ನು ತಲೆಯ ಹಿಂಭಾಗದಲ್ಲಿ ಇರಿಸಿದಾಗೆ ಸ್ಥಿರವಾಗಿ ಒಂದು ಕೈಯನ್ನು ಹಣೆಯ ಮೇಲೆ ತರುವ ಮೂಲಕ ಸ್ಕ್ಯಾಲ್ಪನ್ನು ಉಜ್ಜಿಕೊಳ್ಳಿ. ನಿಮ್ಮ ಹಿಂದಿನ ಕೈಯನ್ನು ರಿಗರಸ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವ ಮೂಲಕ ಸ್ಕ್ಯಾಲ್ಪನ್ನು ಉಜ್ಜಲು ಪ್ರಾರಂಭಿಸಿ. ಒಂದು ಕೈಯನ್ನು ಫೋರ್ಹೆಡ್ನ ಮೇಲೆ ಇನ್ನೊಂದು ಕೈಯಿಂದ ತಲೆಯ ಹಿಂಭಾಗದಲ್ಲಿ ಉಜ್ಜಿ ಸ್ಕ್ಯಾಲ್ಪನ್ನು ಮಸಾಜ್ ಮಾಡಿ. 1 ನಿಮಿಷ ಬೆರಳು ತುದಿಯಿಂದ ಎಂಟೈರ್ ಸ್ಕ್ಯಾಲ್ಪನ್ನು ಉಜ್ಜಿಕೊಳ್ಳಿ. ಕ್ಲೈಂಟ್ನ ಕೂದಲಿನ ಮೂಲಕ ಹಣೆಯಿಂದ ಹಿಂಭಾಗಕ್ಕೆ ನಿಮ್ಮ ಬೆರಳುಗಳನ್ನು ನಿಧಾನವಾಗಿ ಸ್ಟ್ರೋಕ್ ಮಾಡಿ. ನಂತರ ಫೋರ್ಹೆಡ್ನ ಮೇಲೆ ಬೆರಳುಗಳನ್ನು ಇರಿಸಿ ಅವುಗಳನ್ನು ಪ್ರತಿ ಸಾರಿ ಹುಬ್ಬು ರೇಖೆಯ ಉದ್ದಕ್ಕೆ ಎಳೆಯಿರಿ. ಸ್ಮಾಲ್ ಸರ್ಕಲ್ಸ್ಗಳನ್ನು ಮಾಡಿ. ಇದನ್ನು 3 ಬಾರಿ ಪುನರ್ವರ್ತಿಸಿ. ಸ್ಕ್ಯಾಲ್ಪ್ಗೆ ಹಾನಿಯಾಗದಂತೆ ಮಸಾಜ್ ಮಾಡಲು ರಬ್ಬರ್ ಸ್ಕ್ಯಾಲ್ಪ್ ಮಸಾಜರನ್ನು, ಸಾಫ್ಟ್ ರಬ್ಬರ್ ಪ್ಯಾಡ್ಸ್ ಮತ್ತು ನೀಡಲ್ಸ್ಗಳನ್ನು ಹೊಂದಿರುವ ಟೂಲ್ ಬಳಸಿ. ಫೋರ್ಹೆಡ್ನಿಂದ ತಲೆಯ ಹಿಂಭಾಗಕ್ಕೆ ಮೃದುವಾದ ಸ್ಟ್ರೋಕ್ಸ್ಗಳೊಂದಿಗೆ ಮುಗಿಸಿ. ನಿಮ್ಮ ಕೈಗಳನ್ನು ನಿಧಾನವಾಗಿ ಎತ್ತುವವರೆಗೂ ಸುಮಾರು 1 ನಿಮಿಷದವರೆಗೆ ಪ್ರೆಷರನ್ನು ಸ್ವಲ್ಪ ಕಡಿಮೆ ಮಾಡಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಹೆಡ್ ಮಸಾಜ್ಗೆ ಅಗತ್ಯವಿರುವ ಎಲ್ಲ ಅಗತ್ಯ ಟೂಲ್ಸ್ ಮತ್ತು ಮೆಟೀರಿಯಲ್ಸ್ಗಳೊಂದಿಗೆ ಟ್ರಾಲಿಯನ್ನು ಜೋಡಿಸಿ. ಕ್ಲೈಂಟ್ನ ಸ್ಕ್ಯಾಲ್ಪ್ ಮತ್ತು ಕೂದಲಿನ ಕಂಡೀಷನ್ ಅನ್ನು ಪರೀಕ್ಷಿಸಿ. ಡಬಲ್ ಬಾಯ್ಲರ್ ಮೆಥಡ್ ಅನ್ನು ಬಳಸಿಕೊಂಡು ಆಯಿಲ್ ಹೀಟ್ ಮಾಡಿ ಮತ್ತು ಅನ್ವಯಿಸಿ. ಮೊದಲು ಆಯಿಲ್ನ ಟೆಂಪರೇಚರ್ ಅನ್ನು ಪರಿಶೀಲಿಸಿ. ಮಸಾಜ್ ಸ್ಟ್ರೋಕ್ಸ್ಗಳನ್ನು ಒಂದು ಹಂತದಿಂದ ಇನ್ನೊಂದಕ್ಕೆ ಅನುಸರಿಸಿ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ.
ಹೆಡ್ ಮಸಾಜ್ ಮಾಡುವ ಪ್ರೊಸೀಜರ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.